ರಾಜ್ಯದಲ್ಲಿ ಕಳೆದ 15 ದಿನಗಳಿಂದ ಹಾಗೆ ಕಳೆದ 20 ದಿನಗಳಿಂದ ಭಾರಿ ಸದ್ದು ಮಾಡ್ತಾ ಇದೆ ವಕ್ಫ್ ವಿವಾದ. ವಕ್ಫ್ ವಿವಾದಕ್ಕೆ ಒಂದು ಬ್ರೇಕ್ ಕೊಡಬೇಕು, ವಕ್ಫ್ ವಿವಾದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂತ ರಾಜ್ಯ ಬಿಜೆಪಿ ನಾಯಕರು ಪ್ರವಾಸವನ್ನ ಕೈಗೊಂಡಿದ್ದಾರೆ. ಈ ಒಂದು ಬಿಜೆಪಿಯಲ್ಲಿ ಕಳೆದ 6 ತಿಂಗಳಿಂದ ಕೂಡ 2 ಬಣ ಆಗಿರುವಂತದ್ದು. ಅಂದ್ರೆ ಒಂದು ರೆಬಲ್ಸ್ ಟೀಮ್ ಆಗಿದ್ರೆ ಇನ್ನೊಂದು ವಿಜಯೇಂದ್ರ ಅವರ ಬಣ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ನಾನು ಕವನ ಶಿವಣ್ಣ. ರಾಜ್ಯದಲ್ಲಿ ಕಳೆದ 15 ದಿನಗಳಿಂದ ಹಾಗೆ ಕಳೆದ 20 ದಿನಗಳಿಂದ ಭಾರಿ ಸದ್ದು ಮಾಡ್ತಾ ಇದೆ ವಕ್ಫ್ ವಿವಾದ. ರೈತರಿಗೆ ಹಾಗೆ ಮಠಾಧೀಶರಿಗೆ ಹಾಗೆ ಮಠಗಳಿಗೆ ವಕ್ಫ್ ನೋಟಿಸ್ ಅನ್ನ ಕೊಟ್ಟು ಸಾಕಷ್ಟು ಆತಂಕವನ್ನ ಸೃಷ್ಟಿ ಮಾಡಿತ್ತು. ಇದನ್ನೇ ಆಹಾರವನ್ನಾಗಿ ಮಾಡಿಕೊಂಡಿದ್ದಂತಹ ವಿಪಕ್ಷ ರಾಜ್ಯ ಸರ್ಕಾರದ ಮೇಲೆ ಹರಿಹಾಯ್ದಿತ್ತು. ಈಗ ಅದೇ ರೀತಿಯಾಗಿ ವಕ್ಫ್ ವಿವಾದಕ್ಕೆ ಒಂದು ಬ್ರೇಕ್ ಕೊಡಬೇಕು, ವಕ್ಫ್ ವಿವಾದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂತ ರಾಜ್ಯ ಬಿಜೆಪಿ ನಾಯಕರು ಪ್ರವಾಸವನ್ನ ಕೈಗೊಂಡಿದ್ದಾರೆ. ಅಂದ್ರೆ ವಿಜಯೇಂದ್ರ ಬಣ ಏನಿದೆಯೋ ಈ ಒಂದು ಪ್ರವಾಸದಲ್ಲೂ ಕೂಡ ಈಗಾಗಲೇ ಗೊಂದಲ ಸೃಷ್ಟಿಯಾಗಿರುವಂತದ್ದು. ಅಂದ್ರೆ ಈ ಒಂದು ಬಿಜೆಪಿಯಲ್ಲಿ ಕಳೆದ 6 ತಿಂಗಳಿಂದ ಕೂಡ 2 ಬಣ ಆಗಿರುವಂತದ್ದು. ಅಂದ್ರೆ ಒಂದು ರೆಬಲ್ಸ್ ಟೀಮ್ ಆಗಿದ್ರೆ ಇನ್ನೊಂದು ವಿಜಯೇಂದ್ರ ಅವರ ಬಣ. ಹೀಗಾಗಿ ಪ್ರವಾಸದ ವಿಚಾರದಲ್ಲಿ ಹಾಗೆ ಈ ಒಂದು ವಕ್ಫ್ ವಿಚಾರದಲ್ಲಿ ಮೊದಲಿನಿಂದಲೂ ಕೂಡ ಯಾವಾಗ ವಕ್ಫ್ ಮಂಡಳಿ ನೋಟಿಸ್ ಅನ್ನ ಕೊಡ್ತಾವ ರೈತರಿಗೆ, ಯಾವಾಗಿಂದ ಕೂಡ ವಿಜಯಪುರದಲ್ಲಿ ಯತ್ನಾಳ್ ಅವರು ಸಾಕಷ್ಟು ಹೋರಾಟ, ಪ್ರತಿಭಟನೆ, ಅಹೋರಾತ್ರಿ ಧರಣಿಗಳನ್ನ ಮಾಡ್ಕೊಂಡು ಬಂದ್ರು. ಮೊದಲಿನಿಂದಲೂ ಸಕ್ರಿಯವಾಗಿರೋದೇ ಈ ವಿಷಯದಲ್ಲಿ ಯತ್ನಾಳ್ ಅವರು. ವಿಜಯೇಂದ್ರ ಅವ್ರಿಗೂ ಮೊದಲು ಯತ್ನಾಳ್ ಅವರು ಪ್ರವಾಸದ ಬಗ್ಗೆ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಅಂದ್ರೆ ಏನು ಯತ್ನಾಳ್ ಅವರ ಬಣ ಏನಿದೆಯೋ, ಕುಮಾರ್ ಬಂಗಾರಪ್ಪ ಅವರಾಗಿರ್ಬೋದು, ಹಾಗೆ ಅರವಿಂದ್ ಲಿಂಬಾವಳಿ, ಹಾಗೆ ಸಿದ್ದೇಶ್ವರ್, BP ಹರೀಶ್, ಹಾಗೆ ಪ್ರತಾಪ್ ಸಿಂಹ, ಇವರೆಲ್ಲ ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಈ ರೀತಿಯಾಗಿ ನಾವು ಒಂದು ಪ್ರವಾಸವನ್ನ ಕೈಗೊಂಡಿದ್ದೇವೆ, ಜಿಲ್ಲೆಯಾದ್ಯಂತ ಎಲ್ಲದಕ್ಕೂ ಕೂಡ ಭೇಟಿ ನೀಡಿ ರೈತರ ಅಹವಾಲನ್ನ ಸ್ವೀಕರಿಸಿ ಅವರಿಗೆ ನ್ಯಾಯ ಕೊಡಿಸ್ತೀವಿ ಅನ್ನುವಂಥದ್ದು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಡ್ತಾರೆ. ಅದೇ ಮಾರನೇ ದಿನ ವಿಜಯೇಂದ್ರ ಅವರ ಬಣ ಕೂಡ ಇದೇ ರೀತಿಯಾದಂತಹ, ಅಂದ್ರೆ ನಾವು ಕೂಡ ಪ್ರವಾಸವನ್ನ ಕೈಗೊಂಡಿದ್ದೇವೆ, 3 ತಂಡಗಳನ್ನ ರಚಿಸಿದ್ದೇವೆ. ಅಂದ್ರೆ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಒಂದು ತಂಡ, ಅದೇ ರೀತಿಯಾಗಿ ಮೇಲ್ಮನೆ ಕೆಳಮನೆ ಅಂದ್ರೆ ವಿರೋಧ ಪಕ್ಷದ ನಾಯಕ ಆದಂತಹ ಅಶೋಕ್ ಅವರು, ಅದೇ ರೀತಿಯಾಗಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾದಂತಹ ಜಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ 3 ತಂಡಗಳನ್ನ ರಚನೆ ಮಾಡಿ ಈ ತಂಡಗಳಲ್ಲಿ ರೆಬಲ್ಸ್ ಟೀಮ್ ನೇತೃತ್ವವನ್ನ ಯಾರು ವಹಿಸ್ಕೊಂಡಿದ್ದಾರೋ ಅಂದ್ರೆ ಯತ್ನಾಳ್, ಹಾಗೆ ರಮೇಶ್ ಜಾರಕಿಹೊಳಿ, ಹಾಗೆ ಅರವಿಂದ್ ಲಿಂಬಾವಳಿ, ಇವರ 3 ಹೆಸರನ್ನ ಕೂಡ ಸೇರಿಸಲಾಗಿದೆ. ಇನ್ನ ಮಿಕ್ಕಿದವರ ಹೆಸರು ಕುಮಾರ್ ಬಂಗಾರಪ್ಪ ಅವರಾಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಸಿದ್ದೇಶ್ವರ್ ಆಗಿರ್ಬೋದು, ಬೇರೆ ಯಾರ ಹೆಸರು ಕೂಡ ಸೇರಿಸಿಲ್ಲ. ಅದೇ ರೀತಿಯಾಗಿ ಯಾವಾಗ ವಿಜಯೇಂದ್ರ ಅವ್ರ ಬಣ ಈ ಒಂದು ಅನೌನ್ಸ್ಮೆಂಟ್ ಅಂದ್ರೆ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಅವರು ಕೂಡ ತಮ್ಮ ನಿರ್ಧಾರವನ್ನ ಹೇಳಿದ್ರು ಪ್ರವಾಸದ ಬಗ್ಗೆ, ಆಗ ರೆಬಲ್ಸ್ ಟೀಮ್ ವಿಜಯೇಂದ್ರ ಅವರ ವಿರುದ್ಧ ಹಾಗೆ ವಿಜಯೇಂದ್ರ ಅವರ ಬಣದ ವಿರುದ್ಧ ಹರಿಹಾಯ್ತಾರೆ. ಅಂದ್ರೆ ನಮ್ಮ ಯೋಚನೆಯನ್ನ, ನಮ್ಮ ಚಿಂತನೆಯನ್ನ, ನಮ್ಮ ನಿರ್ಧಾರವನ್ನ ಅವರು ಹೈಜಾಕ್ ಮಾಡಿದ್ದಾರೆ. ಅವರಿಗಿಂತ ಮೊದಲು ನಾವು ಈ ಒಂದು ಪ್ರವಾಸದ ಬಗ್ಗೆ ಚಿಂತನೆಯನ್ನ ನಡೆಸಿದ್ದು, ನಾವು ಮೊದಲು ಅನೌನ್ಸ್ ಮಾಡಿದ್ದು ಅನ್ನುವಂಥದ್ದು ಸ್ವತಃ ಬಿಜೆಪಿಯಲ್ಲೇ ಬಿಜೆಪಿಯ ನಾಯಕರು ಹಾಗೆ ರೆಬಲ್ ನಾಯಕರು ಸ್ವತಃ ಅವ್ರಿಗವರೇ ಆರೋಪವನ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಇತ್ತ ವಿಜಯೇಂದ್ರ ಅವರು ಹೇಳ್ತಾ ಇರೋದು, ನಾವು ಚುನಾವಣೆಗೂ ಮೊದಲು, ಅಂದ್ರೆ ಪ್ರೀತಮ್ ಗೌಡ ಅವರು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಹೇಳ್ತಾರೆ, ನಾವು ಚುನಾವಣೆಗೂ ಮೊದಲೇ ಈ ಒಂದು ಪ್ರವಾಸದ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಂಡಿದ್ವಿ, ಆದ್ರೆ ನಮ್ಮ ಚಿತ್ತ ಚುನಾವಣೆಯ ಕಡೆ ಇತ್ತು. ಸೊ ಹಾಗಾಗಿ ಚುನಾವಣೆ ನಂತರ ನಾವು ಅನೌನ್ಸ್ ಮಾಡ್ತಾ ಇದ್ದೇವೆ. ಇದೆಲ್ಲ ಪಕ್ಷದಲ್ಲಿ ಆಂತರಿಕವಾಗಿ ನಡೆದಿರುವಂಥದ್ದು. ಪಕ್ಷದಲ್ಲಿ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಐಡಿಯಾ ಇತ್ತು, ಇದ್ರ ಬಗ್ಗೆ ಮಾಹಿತಿ ಇತ್ತು ಅನ್ನುವಂಥದ್ದು ಪ್ರೀತಮ್ ಗೌಡ ಅವರು ಹೇಳ್ತಾ ಇರುವಂಥದ್ದು. ಆದ್ರೆ ಇತ್ತ ರೆಬಲ್ಸ್ ಟೀಮ್ ನಮ್ಮ ಮಾಹಿತಿಯನ್ನ, ನಮ್ಮ ಒಂದು ಚಿಂತನೆಯನ್ನ ಇವರು ಹೈಜಾಕ್ ಮಾಡಿದ್ದಾರೆ ಅಂತ ಆರೋಪವನ್ನ ಕೂಡ ಮಾಡ್ತಾ ಇದ್ರು. ಇದೀಗ ದಿನೇ ದಿನೇ ಸಭೆಯನ್ನ ನಡೆಸ್ತಾ ಇದ್ದಾರೆ ರೆಬಲ್ಸ್ ಟೀಮ್. ಅದೇ ರೀತಿಯಾಗಿ ವಿಜಯೇಂದ್ರ ಅವರ ಆಪ್ತರು ಯಾರ್ಯಾರಿದ್ದಾರೋ, ರೇಣುಕಾಚಾರ್ಯ ಅವರಾಗಿರ್ಬೋದು, ಎಲ್ಲರೂ ಕೂಡ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು, ಎಲ್ಲರೂ ಕೂಡ ಸದಾಶಿವನಗರದ ಮನೆಯಲ್ಲಿ ಅವರು ಕೂಡ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಪ್ರತ್ಯೇಕ ಪ್ರವಾಸ ಆಗ್ಬಾರ್ದು. ಇತ್ತ ಯತ್ನಾಳ್ ಅವ್ರು ಹೇಳ್ತಾ ಇರೋದು, ಬಂದ್ರೆ ವಿಜಯೇಂದ್ರ ಅವರು ನಮ್ ಜೊತೆನೆ ಬರ್ಲಿ, ಇದು ಮೊದಲು ನಾವು ಮಾಡಿದ್ದು ಪ್ರವಾಸ, ನಮ್ ಜೊತೆ ಬಂದ್ರೆ ಒಳ್ಳೆಯದು, ನಾವು ಮಾತ್ರ ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವರು ಮಾಡಿರುವಂತಹ ತಂಡಗಳ ಜೊತೆ ನಾವು ಪ್ರವಾಸವನ್ನ ಕೈಗೊಳ್ಳಲ್ಲ ಅಂತ ಇತ್ತ ಯತ್ನಾಳ್ ಅವರು ಹಾಗೆ ಏನು ರೆಬಲ್ಸ್ ಟೀಮ್ ಪಟ್ಟು ಹಿಡಿದು ಕೂತಿರುವಂಥದ್ದು. ಈಗ ಅದೇ ರೀತಿಯಾಗಿ ರೇಣುಕಾಚಾರ್ಯ ಅವರಾಗಿರ್ಬೋದು, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಾಗಿರ್ಬೋದು, ಅವರು ಕೂಡ ಪ್ರತ್ಯೇಕವಾಗಿ ಪ್ರವಾಸ ಕೈಗೊಳ್ಳೋಕೆ ಯಾರು ಕೂಡ ಬಿಡೋದಿಲ್ಲ, ನಾವು ವರಿಷ್ಠರಿಗೆ ವಿಷಯವನ್ನ ಮುಟ್ಟಿಸ್ತೀವಿ ಅನ್ನುವಂತಹ
ಹೇಳಿಕೆಯನ್ನ ನಿನ್ನೆ ಸಭೆಯ ನಂತರ ತಿಳಿಸಿದ್ರು. ಈಗ ಅದೇ ರೀತಿಯಾಗಿ ಈ ಒಂದು ಪ್ರತ್ಯೇಕ ಪ್ರವಾಸಕ್ಕೆ ಬ್ರೇಕ್ ಹಾಕೋಕೆ ವಿಜಯೇಂದ್ರ ಅವರು ಇದೀಗ ಅಂದ್ರೆ ನಾಳೆ ವಿಜಯೇಂದ್ರ ಅವರು ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಭೇಟಿಗೆ ಸಮಯವನ್ನ ಕೂಡ ಕೇಳಿದ್ದಾರಂತೆ. ಅಂದ್ರೆ ನಾಳೆ 11 ಗಂಟೆಗೆ ವಿಜಯೇಂದ್ರ ಅವರು ದೆಹಲಿಯಲ್ಲಿ ವಿಜಯೇಂದ್ರ ಅವರು ಹಾಗೆ ಸಂಸದ ರಾಘವೇಂದ್ರ ಅವರು ಪತ್ರಿಕಾಗೋಷ್ಠಿಯನ್ನ ಇಟ್ಕೊಂಡಿದ್ದಾರೆ. ಅಂದ್ರೆ ಈ ಒಂದು ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆಯಡಿ ಏನು ಪ್ರವಾಸವನ್ನ ಕೈಗೊಂಡಿದ್ದಾರೋ ವಕ್ಫ್ ವಿಚಾರವಾಗಿ ಅದರ ಲೋಗೋ ಲಾಂಚ್ ಮಾಡೋದಕ್ಕೆ ಪತ್ರಿಕಾಗೋಷ್ಠಿಯನ್ನ ಕೂಡ ಇಟ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಅದೇ ಸಮಯದಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಪ್ರತ್ಯೇಕ ಪ್ರವಾಸಕ್ಕೆ ಬ್ರೇಕ್ ಹಾಕಬೇಕು, ಎಲ್ಲರೂ ಕೂಡ ಒಟ್ಟಾಗಿ ಪ್ರವಾಸವನ್ನ ಮಾಡಬೇಕು. ಯಾಕಂದ್ರೆ ನಾನು ಪಕ್ಷದ ರಾಜ್ಯಾಧ್ಯಕ್ಷನಾಗಿ ನಾನು ತಂಡಗಳನ್ನ ಮಾಡಿದ್ದೇನೆ, ನನ್ನ ತಂಡಕ್ಕೆ ನನಗೆ ಪ್ರಾಮುಖ್ಯತೆನ ಕೊಡಬೇಕು ಅಂತ ಇದೀಗ ಹೈಕಮಾಂಡ್ ನಾಯಕರನ್ನ ಒತ್ತಾಯ ಮಾಡೋದಕ್ಕೆ ವಿಜಯೇಂದ್ರ ಅವರು ದೆಹಲಿಗೆ ತೆರಳಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ಈಗಾಗಲೇ ಈ ಹಿಂದೆ ಸೂಚನೆಯನ್ನ ಕೊಟ್ಟಿತ್ತು, ಎಲ್ಲರೂ ಕೂಡ ಒಟ್ಟಾಗಿ ಹೋರಾಟವನ್ನ ಮಾಡಬೇಕು ಅಂತ. ಆದ್ರೂ ಕೂಡ ಹೈಕಮಾಂಡ್ ಸೂಚನೆಯನ್ನ ಕೂಡ ಲೆಕ್ಕಿಸದೆ ಯತ್ನಾಳ್ ಅವರು ತಮ್ಮ ಪ್ರವಾಸ ಏನಿದೆಯೋ ಅದ್ರ ಬಗ್ಗೆ ಸಾಕಷ್ಟು ರೂಟ್ ಮ್ಯಾಪ್ ಆಗಿರ್ಬೋದು ಎಲ್ಲ ಕೂಡ ಬ್ಲೂ ಪ್ರಿಂಟ್ ಎಲ್ಲವನ್ನ ಕೂಡ ಸಿದ್ಧಪಡಿಸ್ಕೊಳ್ತಾ ಇದ್ರು. ಹಾಗಾದ್ರೆ ನಾಳೆ ಈ ಒಂದು ಪ್ರವಾಸಕ್ಕೆ ಬ್ರೇಕ್ ಹಾಕ್ತಾರಾ ವಿಜಯೇಂದ್ರ ಅವರು ಅಂತ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದ್ರು ಕೂಡ ಯತ್ನಾಳ್ ಅವರು ಅದನ್ನ ಲೆಕ್ಕಕ್ಕೆ ಇಟ್ಕೊಂಡಿರ್ಲಿಲ್ಲ. ಅದೇ ರೀತಿಯಾಗಿ ನಾಳೆಯೂ ಕೂಡ ಏನಾದ್ರೂ ಹೈಕಮಾಂಡ್ ಒಟ್ಟಾಗಿ ಎಲ್ಲರೂ ಪ್ರವಾಸ ಮಾಡಿ ಪ್ರತ್ಯೇಕ ಪ್ರವಾಸ ಬೇಡ ಅಂದ್ರೆ ಮುಂದಿನ ದಿನಗಳಲ್ಲಿ ರೆಬಲ್ಸ್ ಟೀಮ್ ಅವರ ನಡೆ ಯಾವ ರೀತಿಯಾಗಿರುತ್ತೆ, ರೆಬಲ್ಸ್ ಟೀಮ್ ಅವರು ಸೋತು ವಿಜಯೇಂದ್ರ ಅವರ ಜೊತೆ ಅಂದ್ರೆ ವಿಜಯೇಂದ್ರ ಅವರು ಮಾಡಿರುವಂತಹ ತಂಡಗಳ ಜೊತೆ ಪ್ರವಾಸಕ್ಕೆ ಮುಂದಾಗ್ತಾರಾ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.